ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ ಸಡಗರ ಬಹಳ ಜೋರಾಗಿದೆ. ಫೈನಲಿ ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ತು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಂತಹ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದೀರ್ಘವಾದಂತಹ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ ನಲ್ಲಿ ಕಳೆದ 10 ದಿನಗಳಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ನೋವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ದಿನಗಳ ಘಟನೆಗಳಿಂದ ನನಗೆ ದುಃಖ ಆಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯ ಅಲ್ಲ. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವಕರು ಭ್ರಮೆಯ ವಿಷವರ್ತುಲಕ್ಕೆ ಬೀಳೋಕೆ ಬಿಡದೇ ಇರೋಕೆ ನಾನು ದೃಢ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳೋದ್ರಲ್ಲಿ ಉಲ್ಲೇಖ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್. ಜೊತೆಗೆ ಜಂತರ್ ಮಂತರ್ ಮತ್ತು ದೇಶಾದ್ಯಂತ ಪರಿಸ್ಥಿತಿಯನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಬಳಸಿಕೊಳ್ಳಬಾರದು, ದೇಶದ ಏಕತೆಯನ್ನ ಕಾಪಾಡಿಕೊಳ್ಳಬೇಕು. ಭಾರತದ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಿಕೊಳ್ಳಬಾರದು ಮತ್ತು ಮಕ್ಕಳು ತಮ್ಮ ಸಮಯವನ್ನ ಅಧ್ಯಯನಕ್ಕೆ ಮೀಸಲಿಡಬೇಕು, ತಮ್ಮ ವೃತ್ತಿ ಜೀವನವನ್ನ ನಿರ್ಮಿಸುವತ್ತ ಗಮನ ಹರಿಸಬೇಕು. ಇದನ್ನ ಗಮನದಲ್ಲಿಟ್ಕೊಂಡು ನಾನು ನನ್ನ ರಾಜೀನಾಮೆಯನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಕಳುಹಿಸಿದ್ದೇನೆ ಅಂತ ಹೇಳಿ ಆ ಸುದೀರ್ಘವಾದಂತಹ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್. ಆ ಮೂಲಕ ತಮ್ಮ ರಾಜೀನಾಮೆಯ ಘೋಷಣೆಯನ್ನ ಖುದ್ದು ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿದ್ದಾರೆ. ಅವರು ರಾಜೀನಾಮೆಯನ್ನ ಘೋಷಣೆ ಮಾಡ್ತಾ ಇದ್ದ ಹಾಗೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಭ್ರಮಾಚರಣೆ, ಹೋರಾಟವನ್ನ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। हम कहना चाहते, झुकती है दुनिया, झुकाने वाला चाहिए। पीछे पकड़ो भाई, लीड वाले बच्चों को डालो। ये उन सभी बच्चों के लिए जिनकी जिंदगी धर्मेंद्र प्रधान ने लिए थे। प्रदीप मेघवाल, ऋतिक मिश्रा, सिद्धार्थ हेगड़े, भाग्यश्री, अंशिका पांडे, उमेश माली, रेणु मीणा, प्रिया कुमारी चावला, शिवानी यादव, अनु गिरना, कहान पटेल, आकांक्षा चतुर्वेदी, रीमा बेगम, मैथिली अशोक सोनोने, अवंतिका मौर्य, जतीन कुमार, गोपिका, शेख सना, वेत्रियानंदम, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬೆನ್ನಲ್ಲೇ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ, ಸಡಗರ, ಆ ಜೋಶ್
ಉತ್ಸಾಹ, ವಿಜಯೋತ್ಸಾಹ ಯಾವ ರೀತಿಯಾಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಇಷ್ಟು ದಿನಗಳ ಕಾಲ ಹೋರಾಟದ ಮುಖ್ಯ ಅಜೆಂಡಾ ಆಗಿದ್ದಿದ್ದೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತಂದ್ರೆ ಆ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತವರು ಯಾರು? ಜವಾಬ್ದಾರಿಯನ್ನ ಹೊತ್ತಂತಹ ವ್ಯಕ್ತಿ ಇಲಾಖೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದಿದ್ರೆ ಪ್ರಶ್ನೆ ಪತ್ರಿಕೆ ಹೇಗೆ ಸೋರಿಕೆಯಾಗ್ತಾ ಇತ್ತು? ಯಾಕೆ ಈ ರೀತಿಯಾದಂತಹ ಲೋಪಗಳಾಗ್ತಾ ಇತ್ತು? 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಅನ್ನ ಮಾಡ್ಕೊಳ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಕ್ಸಾಮ್ ಕ್ಯಾನ್ಸಲ್ ಆದಂತಹ ನಂತರದಲ್ಲಿ 21 ಜನ ಸೂಸೈಡ್ ಮಾಡ್ಕೊಳ್ತಾರೆ. ಅವರೆಲ್ಲರ ಆತ್ಮಹತ್ಯೆಗೆ ಧರ್ಮೇಂದ್ರ ಪ್ರಧಾನ್ ಅವರ ನಿರ್ಲಕ್ಷ್ಯ, ಅವರ ಇಲಾಖೆಯಲ್ಲಾದಂತಹ ಲೋಪವೇ ನೇರ ಕಾರಣ ಅನ್ನೋದು ಕಾಕ್ರೋಚ್ ಜನತಾ ಪಾರ್ಟಿಯ ಆರೋಪ ಆಗಿತ್ತು. ಹೋರಾಟ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಆರೋಪ ಆಗಿತ್ತು. ಅದನ್ನೇ ಇಟ್ಕೊಂಡು ಅವರು ಹೋರಾಟವನ್ನ ಆರಂಭ ಮಾಡಿದ್ದು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಆರಂಭ ಆಗೋದಕ್ಕೂ ಮುಂಚೆನೂ ಹಲವು ಹೋರಾಟಗಳು ನಡೆದಿತ್ತು. ಆರಂಭದಲ್ಲಿ ಖುದ್ದು ನೀಟ್ ವಿದ್ಯಾರ್ಥಿಗಳೇ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಆಗ್ಲೂ ಅವರು ಕೇಳಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನೇ. ಅದಾದ ಬಳಿಕ ಜೂನ್ 20ನೇ ತಾರೀಕಿನಿಂದ ಜೂನ್ 21ನೇ ತಾರೀಕು ನೀಟ್ ಮರುಪರೀಕ್ಷೆ ನಡೆದಿದ್ದು. ಅದಕ್ಕೂ ಮುಂಚಿನ ದಿನದಿಂದ ಹೋರಾಟ ಆರಂಭ ಆಗುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಹೋರಾಟವನ್ನ ಆರಂಭ ಮಾಡುತ್ತೆ ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ. ಅದಾದ ನಂತರ ಸೋನಂ ವಾಂಗ್ಚುಕ್ ಅವರು ಇದಕ್ಕೆ ಜಾಯಿನ್ ಆಗ್ತಾರೆ. ಅದಾದ ಬಳಿಕ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರೋದಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ಸೆಲೆಬ್ರಿಟಿಗಳು ಬಂದು ಹೋಗೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಬೆಂಬಲವನ್ನ ವಿದ್ಯಾರ್ಥಿಗಳ ಹೋರಾಟಕ್ಕೆ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಕ್ಕೆ ನಿಲ್ತಾರೆ. ಅದಾದ ಬಳಿಕ ಸೋನಂ ವಾಂಗ್ಚುಕ್ ಅವರನ್ನ ಆ ಸ್ಥಳದಿಂದ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ನೇರವಾಗಿ ಆಸ್ಪತ್ರೆಗೆ ದಾಖಲು ಮಾಡುತ್ತೆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ. ಯಾಕಂದ್ರೆ ಅವರ ಆರೋಗ್ಯ ಹದಗೆಟ್ಟಿತ್ತು ಅನ್ನುವಂತಹ ಕಾರಣಕ್ಕಾಗಿ. ಅದೆಲ್ಲ ಆದಂತಹ ನಂತರದಲ್ಲಿ ಜೂನ್ 20ನೇ ತಾರೀಕು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮುಂದಾಗ್ತಾರೆ. ಆವತ್ತು ದೊಡ್ಡ ಮಟ್ಟದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ ವಿದ್ಯಾರ್ಥಿಗಳ ಮೇಲೆ. ವಿದ್ಯಾರ್ಥಿಗಳು ಕೂಡ ರಕ್ಷಣೆಗಿದ್ದಂತಹ, ತಮ್ಮನ್ನ ತಡೆದಂತಹ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಆಗ 10ಕ್ಕೂ ಹೆಚ್ಚು FIRಗಳು ವಿದ್ಯಾರ್ಥಿಗಳ ಮೇಲೆ ದಾಖಲಾಗುತ್ತೆ. ಮರುದಿನ ರಾತ್ರಿ ಮತ್ತೊಮ್ಮೆ ದೆಹಲಿಯ ಬೀದಿಗಳಲ್ಲಿ ಹಿಂಸಾಚಾರ ಭುಗಿಲೇಳುತ್ತೆ. ಅದಾದ ಮರುದಿನ ಮತ್ತೊಮ್ಮೆ ಹಿಂಸಾಚಾರ ನಡೆದು ಹೋಗುತ್ತೆ. ದೆಹಲಿಯ ಜಂತರ್ ಮಂತರ್ ಬಳಿಯೇ 3ನೇ ದಿನ ಜಂತರ್ ಮಂತರ್ ಬಳಿಯೇ ಹೋರಾಟ ನಡೆಯುತ್ತೆ. ಕಲ್ಲು ತೂರಾಟ ಆಗುತ್ತೆ. ನೇರವಾಗಿ ಪೊಲೀಸ್ ಸಿಬ್ಬಂದಿ ಏನಿರ್ತಾರೆ ಅವರ ಮೇಲೆಯೇ ಅಟ್ಯಾಕ್ ಮಾಡುವಂತಹ ಕೆಲಸ ಆಗುತ್ತೆ. ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಮಾಡಿದ್ರು, ಹ್ಯೂಮನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಏನ್ ಮಾಡಿ HRD ಅಂತ ಮಾಡಿದ್ರು, ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ ಹೇಳಿ ಅದನ್ನ ಪುನಃ ಶಿಕ್ಷಣ ಇಲಾಖೆ ಅಂತ ಮಾಡಿ ಅದು ಬಿಟ್ರೆ ಬೇರೆ ಏನೂ ಸಾಧನೆ ಇಲ್ಲ. ದುರಂತಕ್ಕೆ ಈ ಒಂದು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಭ್ರಷ್ಟಾಚಾರದ ಲೇಪ ಇದಕ್ಕೆ ಅಂಟಿಕೊಳ್ತು. ನೇಮಕಾತಿಯಲ್ಲೂ ಸಹ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳಿತ್ತು, ಎಲ್ಲದರಲ್ಲೂ ಸಹ ನಾಗ್ಪುರ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ, ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ನೇಮಕ ಮಾಡಿ ಸಂಪೂರ್ಣವಾಗಿ ಅದರ ಒಂದು ಖ್ಯಾತಿ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರ ಸಾಮರ್ಥ್ಯ ಇರ್ಬೋದು, ಅದರ ಒಂದು ಶ್ರೇಷ್ಠತೆ ಎಲ್ಲವೂ ಸಹ ಕುಸಿದು ಬಿದ್ದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿ ಅವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಇವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ವಿಚಾರ ಅಲ್ಲ. ದೇಶದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿ ರಸ್ತೆಗಿಳಿದು ಯಾರೂ ಸಹ ನಿರೀಕ್ಷೆ ಮಾಡದಿದ್ದಂತ ಹೋರಾಟ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರ, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅನ್ಯಾಯ, ಇದನ್ನ ಸರಿಪಡಿಸಲಿಕ್ಕೆ ಹೋರಾಟವನ್ನ ಕಡೆವರೆಗೂ ಮಾಡ್ತೀವಿ ಅಂತ ಹೇಳಿ ಒಂದು ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಇವರು ಸಹ ಅವರು ತಮ್ಮ 4 ಪುಟದಲ್ಲಿ ಬರ್ಕೊಂಡಿದ್ದಾರೆ, ನಾನು 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಯಾವ ಶಿಕ್ಷಣ? ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದ್ದಾರೆ ವಿನಃ ನೈಜವಾದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ABVP ಇಂದ ಇವರು ಬರ್ತಾ ಇರಲಿಲ್ಲ ಇಲ್ಲಿಗೆ. ವಿದ್ಯಾರ್ಥಿ ನಾಯಕರಾಗಿ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಕಷ್ಟ ನಷ್ಟಗಳು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಂದಾಗ ಹಾಸ್ಯಾಸ್ಪದ ಆಗುತ್ತೆ. ಅಂದ್ರೆ ಇವ್ರು ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ತರಬೇತಿ ಮಾಡಿ ಸಂಪೂರ್ಣ ವ್ಯವಸ್ಥೆಯನ್ನ ಬುಡಮೇಲು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಪ್ರಸಂಗ ಅನ್ನೋದು ನಮ್ಗೆ ಅನ್ಸುತ್ತೆ. ಅದ್ರ ಜೊತೆಗೆ
ಇವರು ಇವತ್ತು ರಾಜೀನಾಮೆ ಕೊಟ್ಟಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗಿರತಕ್ಕಂಥ ಅನಾಹುತಕ್ಕೆ. ಸುಮಾರು 152 ಬಾರಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದರ ವಿರುದ್ಧ ಹೋರಾಟ ಪ್ರತಿಯೊಬ್ಬರೂ ಸಹ ಈ ದೇಶದ ಪ್ರಜ್ಞಾವಂತ ನಾಗರಿಕರು, ಅದರಲ್ಲೂ ಸಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಹೋರಾಟ ಮಾಡಕ್ಕೆ ಹೋದಾಗಲೂ ಸಹ, ಯಾಕಂದ್ರೆ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ವಾರ 5 ದಿವಸಗಳ ಕಾಲ ಲೋಕಸಭೆ ಸ್ಥಗಿತ ಆಯಿತು. ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ಈ ಮಕ್ಕಳು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಜಯ ಆಗಿದೆ. ಈ ಒಂದು ಅನ್ಯಾಯದ ವಿರುದ್ಧ ಮಕ್ಕಳ ಹೋರಾಟಕ್ಕೆ ಜಯ ಆಗಿದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಆಗಿದೆ. ಈ ದೇಶದ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಪೆಲೆಟ್ ಗನ್ನಿಂದ ಗಾಯಗೊಳಿಸಿದ್ರು, ಹೆಣ್ಮಕ್ಕಳ ಬಟ್ಟೆಯನ್ನು ಹರಿದಿದ್ರು, ಇದೆಲ್ಲ ವಿರುದ್ಧ ಆಕ್ರೋಶ ಭುಗಿಲು ಮುಟ್ಟಿತ್ತು. ಆದ್ರಿಂದ ವಿಧಿ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯ್ತು. ಧರ್ಮೇಂದ್ರ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಗೃಹ ಸಚಿವರಿಂದ ಆಗಿದೆ. ಅಮಿತ್ ಶಾ ಅವರು ಸಹ ರಾಜೀನಾಮೆ ಕೊಡಬೇಕು. ಒಬ್ಬ ಮಗು, ಒಂದು ವಿದ್ಯಾರ್ಥಿ ಕಣ್ ಕಳ್ಕೊಂಡಿದ್ದಾನೆ ಪೆಲೆಟ್ ಗನ್ ಇದರಿಂದ. ಆದ್ರಿಂದ ಮಕ್ಕಳು ಯಾರು ಒಂದು 22 ಜನ ತಮ್ಮ ಪ್ರಾಣವನ್ನು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಎಲ್ಲ FIRಗಳನ್ನು ಸಹ ಹಿಂಪಡೆಯಬೇಕು. ಏಕಾಏಕಿ ಡೆಲ್ಲಿ ಪೊಲೀಸ್ ಕಮಿಷನರ್ಗೆ ಎಕ್ಸ್ಟ್ರಾ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಯಾರನ್ನು ಬೇಕಾದರೂ ಸಹ ಏನು ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿಸಬಹುದು ಅಂತ ಹೇಳಿ ಅವ್ರಿಗೆ ಸಂಪೂರ್ಣವಾಗಿ NSA ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿಸಬಹುದು ಅಂತ ಹೇಳಿ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಹ ವಾಪಸ್ ತೆಗೆದುಕೊಳ್ಬೇಕು. ಪ್ರತಿಭಟನೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕದು. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಸಹ ಹಕ್ಕಿದೆ, ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಪರಿಹಾರ ಕೇವಲ ಇವರ ರಾಜೀನಾಮೆ ಅಲ್ಲ, ನಾವೆಲ್ಲ ಏನು ಬೇಡಿಕೆಗಳು ರಾಹುಲ್ ಗಾಂಧಿ ಅವರು ಇಟ್ಟಿದ್ರು, ಮತ್ತೆ ವಿದ್ಯಾರ್ಥಿ ಸಂಘ ಸಂಸ್ಥೆಗಳು ಇಟ್ಟಿದ್ರು, ಮತ್ತು ನಾಗರಿಕ ಸಮಾಜ ಇಟ್ಟಿತ್ತು, ಅವೆಲ್ಲವನ್ನೂ ಸಹ ಇವರು ಆ ಬೇಡಿಕೆಯನ್ನು ಈಡಿಸಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಪ್ರತಿಭಟನೆಯಲ್ಲಿ 400ಕ್ಕೂ ಹೆಚ್ಚು ಮಂದಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಭಾಗಿಯಾಗಿದ್ರು. ಹೀಗಾಗಿ ಈ ಘಟನೆ ನಡೆದಿದೆ. ದೆಹಲಿ ಪೊಲೀಸರು ಏನು ತಪ್ಪಿಲ್ಲ ಅಂತ ಹೇಳಿ ಸರ್ಕಾರ ಕ್ಲೇಮ್ ಮಾಡಿದೆ. ಸರ್ಕಾರ ಒಂದೇ ಒಂದು ಸತ್ಯ ಹೇಳಿದೆ. 400 ಜನ ಕ್ರಿಮಿನಲ್ಗಳು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದು ಪೊಲೀಸ್ ಅವರ ಡ್ರೆಸ್ ಹಾಕೊಂಡು ಈ ಒಂದು ಆಂದೋಲನವನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗಕ್ಕೆ ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ಗಳು ಎಲ್ಲವೂ ಸಹ ಈ ಒಂದು ನಾಗ್ಪುರ್ ಯೂನಿವರ್ಸಿಟಿ ಕೃಪಾ ಪೋಷಿತ ಕ್ರಿಮಿನಲ್ಗಳು, ಅಪರಾಧಿಗಳು ಅದರೊಳಗೆ ಸೇರಿ ಆ ಒಂದು ದಾಂಧಲೆ ಮಾಡಿದ್ದಾರೆ ಪೊಲೀಸ್ ಅವರ ಮೇಲೆ. ಎಲ್ಲೂ ಸಹ ಹಿಂಸೆಗೆ ಅವಕಾಶವೇ ಇಲ್ಲ. ಅಹಿಂಸಾತ್ಮಕವಾದಂಥ ಚಳುವಳಿಗೆ ಅದನ್ನ ಅವರು ಮಧ್ಯದಲ್ಲಿ ಸೇರ್ಕೊಂಡು, ಯಾಕಂದ್ರೆ ಇವರೆಲ್ಲ ನಿಸ್ಸೀಮರು, ಅದರಲ್ಲಿ ನಾಗ್ಪುರ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿ ಅವರು ಜೊತೆಗೆ ಸೇರಿ ಆ ಆಂದೋಲನವನ್ನ ದಾರಿ ತಪ್ಪಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಇದೊಂದೇ ಸತ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಾಗ್ಪುರ್ ಯೂನಿವರ್ಸಿಟಿ ಅವರ ಆದೇಶದ ಮೇರೆಗೆ ಗೃಹ ಸಚಿವರೇ ಮಾಡಿರ್ತಕ್ಕಂಥದ್ದು. ಇದು ವಿದ್ಯಾರ್ಥಿಗಳ ಗೆಲುವು. ನಾವು ಕಾಕ್ರೋಚ್ ಪಾರ್ಟಿನೋ ಇನ್ನೊಂದು ಹೆಗಣ ಪಾರ್ಟಿನೋ ಅದಲ್ಲ. ನಾವು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರದು ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳು ಆಂದೋಲನ ಚಳವಳಿ ಮಾಡಿದಾಗ ಅವ್ರನ್ನ ದೇಶದ್ರೋಹಿಗಳು ಅಂದ್ರು. ಅಂದ್ರೆ ಇವರೆಲ್ಲ ದೇಶಭಕ್ತರ? ನಕಲಿ ದೇಶಭಕ್ತರು. ಇಡೀ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತರು. ಈ ಒಂದು ಈ ಚೇಲಾಗಳಿಗೆ ನರೇಂದ್ರ ಮೋದಿ ಉತ್ತರ ಕೊಡಬೇಕಾಗುತ್ತೆ. ಏನು ಇಷ್ಟೊಂದು ಹೇಳಿಕೆಗಳು ಕೊಡ್ತಾ ಇದ್ರು. ಮತ್ತೆ ಮಕ್ಕಳನ್ನ ದೇಶದ್ರೋಹಿ ಅಂತಕ್ಕಂಥವ್ರು ಇದ್ದಾರಲ್ಲ, ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹುಟ್ಟಾಕ್ಬೇಕು ರಾಜಕಾರಣಿ ಆದವನು. ಇವರ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವರಂತ ಮಹಾದ್ರೋಹಿಗಳು ಯಾರೂ ಇಲ್ಲ. ಉಮರ್
ಖಾಲಿದ್ ತಪ್ಪೇನಿದೆ? ತುಕಡೆ ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ. ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದ್ ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಮೋದಿ ಅವರು ಕ್ಯಾಬಿನೆಟ್ ಅಲ್ಲಿ ತಮ್ಮ ಸಚಿವರಿಗೆ ಕರೆ ಕೊಟ್ಟರು, ನೀವು ರೀಲ್ಸ್ಗಳನ್ನ ಮಾಡಿ, ನೀವು ಯುವಕರನ್ನ ತಲುಪೋದಕ್ಕೆ ಏನ್ ಬೇಕೋ ಅದನ್ನ ಮಾಡಿ ಅಂತ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ರೀಲ್ ಬಿಡೋದು ಅಂದ್ರೆ ಗೊತ್ತಲ್ಲ ನಿಮ್ಗೆ? ಅದರಲ್ಲಿ ನಿಸ್ಸೀಮ ಸುಳ್ಳಿನ ಸರ್ದಾರ, ಈಗ ರೀಲಿನ ಸರ್ದಾರ. ಅವರು ನಿನ್ನೆ ಯಾವುದೋ ರೀಲ್ ಮಾಡಿದ್ರಲ್ಲ, ಅದರಲ್ಲೂ ಸಹ ಟೆಲಿಪ್ರಾಂಪ್ಟರ್ ನೋಡಿ ಮಾಡಿದ್ದಾರೆ. ಗುಟ್ಕಾ ಮಾಸ್ಟ್ರು ಅದನ್ನ ಜನ ವಿದ್ಯಾರ್ಥಿಗಳು ಮುಖಕ್ಕೆ ಯಾವ ರೀತಿ ಉಗ್ದಿದ್ದಾರೆ ಅಂತ ನೋಡಿದ್ರೆ ಮಾನ ಮರ್ಯಾದೆ ಇದ್ರೆ ಅವರು ಪ್ರಧಾನಮಂತ್ರಿ ಸ್ಥಾನದಿಂದನೇ ಇಳಿಬೇಕು. ಹಾ, ಗುಟ್ಕಾ ಮಸಾಲ. ಯಾಕಂದ್ರೆ ಅವರು ಬಹಳ ಬೇಕಾದವನ ಗುಟ್ಕಾ ಮಸಾಲ, ನನ್ನ ಗುಜರಾತ್ ಅವನು. ಮತ್ತೆ ಅವರ ಹಲ್ಲು ನೋಡಿ, ವಿಶ್ವಗುರು ಹಲ್ಲು ನೋಡಿ ಗೊತ್ತಾಗುತ್ತೆ ಗುಟ್ಕಾ ಮಸಾಲೆ ಯಾವುದು ಅಂತ ಹೇಳಿ. ಡೆಲ್ಲಿಯನ್ ಗುಜರಾತಲ್ಲೇ ಇದ್ನಲ್ಲ, ಅಲ್ಲೇ ನೋಡಿದ್ದೀನಿ. ಡೆಲ್ಲಿಗೆ ನೋಡ್ಬೇಕು ಅವನ್ನ. ಅಂತ್ಯ ಆಗಿಲ್ಲ. ಮಕ್ಕಳಿಗೆ ಪರಿಹಾರವನ್ನು ಕೊಡಬೇಕು ಸರ್ಕಾರ. FIRಗಳನ್ನ ವಾಪಸ್ ತೆಗೆದುಕೊಳ್ಬೇಕು. ಯಾವ್ಯಾವ ಮಕ್ಕಳಿಗೆ ಅವರು ಹಾನಿ ಆಗಿದೆ ಅವರೆಲ್ಲರಿಗೂ ಸಹ ಪರಿಹಾರ ಕೊಡಬೇಕಾಗುತ್ತೆ. ಮಕ್ಕಳ ಭವಿಷ್ಯ ಹಾಳಾಗೋಗಿದೆ. 1,40,00,000 ಜನ ನೀಟ್ ಪರೀಕ್ಷೆ ತೆಗೆದುಕೊಂಡಾಗ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಒಂದು, ಅದನ್ನ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಿದ್ದಾರೆ. ಮತ್ತೆ ಬಿಜೆಪಿ ಮಕ್ಕಳೇ ಅದರಲ್ಲಿ ಫಸ್ಟ್ ರ್ಯಾಂಕ್ ಬರೋದು. ಬೇರೆ ಮಕ್ಕಳು ಯಾರಿಗೂ ಸಹ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಆದ್ರಿಂದ ಸಂಪೂರ್ಣ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯವರು. ಈಗ ಮಕ್ಕಳ ಪರಿಹಾರ ಕೊಡಬೇಕು. ಇದು ಬಹಳ ಒಪ್ಕೊಂಡಿದ್ದಾರೆ. ಅಚ್ಚೇ ದಿನ ಅಂತೇಳಿ ಬಹಳ ಹೇಳಿಬಿಟ್ಟಿದ್ರು. 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದರು. ಮತ್ತೆ ಯಾರು ಮಕ್ಕಳ ಮೇಲೆ ದೇಶದ್ರೋಹಿ ಅಂದಿದ್ದಾರಲ್ಲ ಅವ್ರ ಮೇಲೆಲ್ಲ ದೇಶದ್ರೋಹಿ ಕೇಸ್ ಹಾಕಬೇಕು. ನಮ್ಮ ದೇಶದ ಯಾವುದೇ ವಿದ್ಯಾರ್ಥಿಗಳು ಮಕ್ಕಳು ದೇಶದ್ರೋಹಿ ಆಗ ಸಾಧ್ಯನೇ ಇಲ್ಲ. ಅವ್ರನ್ನ ದೇಶದ್ರೋಹಿ ಅಂತ ಬಿಂಬಿಸಿದವ್ರ ಮೇಲೆ ಎಲ್ಲ ದೇಶದ್ರೋಹಿ ಕೇಸ್ ಹಾಕಬೇಕು. ಸರ್, ಮೋದಿ ಅವರ ರಾಜೀನಾಮೆಗೆ ಯಾವಾಗ ಆಗ್ರಹ ಕೇಳಿಬಂತು ಆಗ ಪ್ರಧಾನಿ ಅವರ ರಾಜೀನಾಮೆ ತಗೊಂಡಿದ್ದಾರೆ ಸರ್. ಅಲ್ಲಿ ಮೋದಿ ಅವರಿಗೆ ಭಯ ಐತೆ ಸರ್. ಅಲ್ಲ, ಮೋದಿ ಅಷ್ಟು ಪುಕ್ಕಲ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗೇ ಇಲ್ಲ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕುಣಿಯೋದು. ಅದಕ್ಕೆ ಹೋಗಿ ಎಫ್ಸ್ಟೀನ್ ಫೈಲಲ್ಲಿ ಸಿಕ್ಕಾಕೊಂಡಿರೋದು. ಆದ್ರಿಂದ ಅವರಷ್ಟು ಭಯಸ್ಥ ಪುಕ್ಕಲ ಯಾರೂ ಇಲ್ಲ. ಈಗ ಮುಲ್ಲಾಗಳಿಗೆ ಶಿಕ್ಷಣಕ್ಕೆ ಏನು ಸಂಬಂಧ ಅಂದ್ರೆ ಇವ್ರಿಗೆ ಅದು ಬಿಟ್ಟು ಅದನ್ನ ಮುಂದೆ ಏನು ಇದು ಪ್ರಪಂಚ ಏನಿದೆ ಅನ್ನೋದೇ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ RSS ಅವ್ರಿಗೆ ಗೊತ್ತಿರೋದು ಹಿಂದೂ ಮುಸ್ಲಿಂ, ಚಿಕನ್ ಮಟನ್ ಮछली, ಆಮೇಲೆ ಟ್ರಿಪಲ್ ತಲಾಕ್, ಪಾಕಿಸ್ತಾನ್, ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅದು ಬೇರೆ ಆ ಪಾಕಿಸ್ತಾನ ಇಲ್ಲ ಅಂದ್ರೆ ಇವ್ರದ್ದು ಅಸ್ತಿತ್ವ ಇದೆ ನೋಡಿ, ಅದೇ ಮುಗಿದೋಗುತ್ತೆ. ಇವ್ರ ರಾಜಕೀಯನೇ ಮುಗಿದೋಗುತ್ತೆ. ಆದ್ರಿಂದ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಂದ ಜಾಸ್ತಿ ಏನು ನಿರೀಕ್ಷೆ ಮಾಡಬೇಡಿ. ಈ ಹೋರಾಟದ ಬಳಿಕ ಪ್ರಧಾನಿ ರಾಜೀನಾಮೆ ಇದೆ ಸರ್. ಈಗ ತಮಗೆ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವಾಗಿ ಒಂದಷ್ಟು ಬೂಸ್ಟ್ ಸಿಕ್ಕಿದೆಯಾ ಸರ್? ರಾಜಕೀಯವಾಗಿ ಬೂಸ್ಟ್ ಪ್ರಶ್ನೆ ಅಲ್ಲ. ರಾಹುಲ್ ಗಾಂಧಿ ಅವರ ಹೋರಾಟ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದರ ಆಶಯಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ಅನ್ನೋ ಹೋರಾಟವಿನ ಬೇರೆ ಯಾವುದೂ ಅಲ್ಲ. ಕರ್ನಾಟಕದ ಕ್ಯಾಬಿನೆಟ್ ವಿಸ್ತರಣೆಗೆ ನೋಡೋಣ, ಪಂಚಾಂಗ ನೋಡಿ ಹೇಳ್ತೀನಿ. ಒಬ್ರು ಕೇಳಿ. ಹೋರಾಟ ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಯಾರು ಪುರ್ಸೊತ್ತಲ್ಲಿ ಇರಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಎಲ್ಲ ನಡೀತಾ ಇತ್ತು. ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು.
ಪ್ರಿಯಾಂಕಾ ಗಾಂಧಿನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವೆಲ್ಲ ಗಲಾಟೆನಲ್ಲಿ ಇದು ದೊಡ್ಡ ವಿಚಾರ ಅಲ್ಲ. ದೇಶದ ಮಕ್ಕಳ ಭವಿಷ್ಯವೇ ಅಂಧಕಾರದಲ್ಲಿದ್ದಾಗ ಮಂತ್ರಿಗಳಾಗಬೇಕು ಆಗಬಾರ್ದು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಧನ್ಯವಾದಗಳು. ಮುಂದುವರಿಸ್ತೀವಿ. ಯಾಕಂದ್ರೆ ಅವ್ರು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನಿದೆ ವೇಣುಗೋಪಾಲ್ ಹೇಳಿದ್ದಾರೆ ಏನಂದ್ರಿ? ನಿನ್ನೆಯ ಸಂಘಟನ್ ಸರ್ಜಾನ್ ಅಭಿಯಾನ್ನಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ 50 ವರ್ಷದೊಳಗಿರ್ತಕ್ಕಂಥವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ. ಆದರೆ 50 ವರ್ಷದ ಮೇಲಿರೋರು ಅವರು ಸಕ್ರಿಯವಾಗಿದ್ದು ಆಮೇಲೆ ಪ್ರಭಾವಿಗಳಾಗಿ ಅವ್ರಿಗೆಲ್ಲ ರೀತಿಯ ಶಕ್ತಿ ಇದ್ರೆ ಅಂಥವ್ರನ್ನೂ ಸಹ ಇಟ್ಕೊಳ್ತೀವಿ. ಅವ್ರು ಕೈ ಬಿಡಕ್ಕೆ ಹೋಗೋದಿಲ್ಲ. ಅದರರ್ಥ ನಮ್ಮ ಮೊದಲನೇ ಪ್ರಾತಿನಿಧ್ಯ 50 ವರ್ಷಗಳು ಇರ್ತಕ್ಕಂಥ ಯುವಕರು ಬರಬೇಕು. ಅವರು ಇನ್ನೊಂದು 10-15 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿ ಬೆಳೆಸ್ತಕ್ಕಂಥ ಹುಡುಕ್ತೀವಿ. ಸಿಕ್ಕಲಿಲ್ಲ ಅಂದರೆ ಅಕಸ್ಮಾತ್ ಬೇರೆಯವರು ಸಹ ಹಿರಿಯರು ಇರ್ತಾರೆ, ಅವ್ರು ಎಲ್ಲ ರೀತಿಯ ಸಾಮರ್ಥ್ಯ ಇರುತ್ತೆ, ಅವ್ರಿಗೆ ಪ್ರಭಾವಿಗಳಿರ್ತಾರೆ, ಅಂಥವ್ರನ್ನೂ ಸಹ ನಾವು ಆಯ್ಕೆ ಮಾಡ್ತೀವಿ. ಯಾಕಂದ್ರೆ ಅದಕ್ಕೋಸ್ಕರ ಇದರಲ್ಲಿ ಸ್ಪಷ್ಟವಾಗಿ ಸಾಮಾಜಿಕ ನ್ಯಾಯದ ಜೊತೆಗೆ ಅದರಲ್ಲಿ ಸಾಮಾಜಿಕ ನ್ಯಾಯ ಜೊತೆಗೆ ಮಹಿಳೆಯರು, ಯುವಕರು ಮತ್ತೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, SC ST ಅವರು ಎಲ್ರಿಗೂ ಸಹ ಅವಕಾಶ ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಸಂಘಟನ್ ಸರ್ಜಾನ್ ಅಭಿಯಾನ ಮಾಡಿದ್ದೇವೆ. ಅಲ್ಲಲ್ಲ, ಅವ್ರು ಬಹಳಷ್ಟು ಜಾಗದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಯಾರ್ಯಾರಿಗೆ ಹೆಂಗೆ ಬರುತ್ತೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಹ ಅವಕಾಶಗಳು ಸಿಗುತ್ತೆ. ಅದು ಮಾಧ್ಯಮದಲ್ಲಿ ಅಪ್ಲೈ ಆದಾಗ ಅದನ್ನ ಮಾಡ್ತೀವಿ ಬಿಡಿ ಅಲ್ವಾ. ಮಾಧ್ಯಮದಲ್ಲಿ ಅಪ್ಲೈ ಆಗಿಲ್ಲ ನಮ್ಗೆ ಹೇಳ್ತಾರೆ ನೀವು. ಈಗ ಮಾಧ್ಯಮದಲ್ಲಿ ಇವೆಲ್ಲ ಸಾಮಾಜಿಕ ನ್ಯಾಯ ಅಪ್ಲೈ ಆಗ್ಬಿಟ್ರೆ ತಾಪತ್ರೇ ಇಲ್ಲ. ನನ್ನ ಯುವ ಸ್ನೇಹಿತರೆ, ನಾನು 4 ದಶಕಗಳಿಗೂ ಹೆಚ್ಚು ಕಾಲ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಣ ಸುಧಾರಣೆಗೆ ಸಮರ್ಪಿತನಾಗಿದ್ದೇನೆ. ಎಲ್ಲರನ್ನೂ ಒಳಗೊಂಡ ಮತ್ತು ದೂರದೃಷ್ಟಿಯ ಶಿಕ್ಷಣ ವ್ಯವಸ್ಥೆಯು ಬಲವಾದ ರಾಷ್ಟ್ರದ ಅಡಿಪಾಯ ಅಂತ ನಾನು ಯಾವಾಗಲೂ ನಂಬಿದ್ದೇನೆ. ದೇಶದ ಯುವಕರ ಆಕಾಂಕ್ಷೆಗಳು, ಭಾವನೆಗಳು ಮತ್ತು ಸಮರ್ಥನೀಯ ನಿರೀಕ್ಷೆಗಳನ್ನು ನಾನು ಆಳವಾಗಿ ಗೌರವಿಸ್ತೇನೆ. ಭಾರತದ ಯುವ ಪೀಳಿಗೆಯ ಕನಸುಗಳನ್ನು ನನಸಾಗಿಸೋದು ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ನಮ್ಮೆಲ್ಲರ ನೈತಿಕ ಬದ್ಧತೆಯಾಗಿದೆ. ಮೇ 3, 2026ರಂದು ನಡೆದ ನೀಟ್ UG ಪರೀಕ್ಷೆಯಲ್ಲಿ ಅಕ್ರಮಗಳು ಪತ್ತೆಯಾಗಿವೆ. ಭಾರತ ಸರ್ಕಾರವು ಇದನ್ನ ತಕ್ಷಣವೇ ಅರಿತುಕೊಂಡು ತನಿಖೆಯನ್ನ CBIಗೆ ವಹಿಸಿ ಪರೀಕ್ಷೆಯನ್ನ ರದ್ದುಗೊಳಿಸಿ ಪರೀಕ್ಷೆಯನ್ನ ಮರು ನಿಗದಿಪಡಿಸಿತು. ಮುಂದಿನ ವರ್ಷದಿಂದ CBT ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ಪರೀಕ್ಷೆಯನ್ನ ನಡೆಸೋಕೆ ಸಹ ನಿರ್ಧಾರ ಮಾಡಲಾಯಿತು. ಮೊದಲ ದಿನದಿಂದಲೇ ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡೆ ಮತ್ತು ಈ ಪರಿಸ್ಥಿತಿಯಿಂದ ಎಂದೂ ಹಿಂದೆ ಸರಿಲಿಲ್ಲ. ಪರೀಕ್ಷಾ ಮಾಫಿಯಾದಿಂದ ಯಾವುದೇ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಭವಿಷ್ಯವು ಅಪಾಯಕ್ಕೆ ಸಿಲುಕಬಾರದು ಮತ್ತು ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ನೋಡ್ಕೊಳ್ಬೇಕು ಅಂತ ನಾನು ದೃಢ ನಿಶ್ಚಯ ಮಾಡಿದ್ದೆ. ಆದ್ರೆ ಈ ಸಮಯದಲ್ಲೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಗಳು ಅಡೆತಡೆಗಳನ್ನ ಸೃಷ್ಟಿ ಮಾಡೋಕೆ ಮತ್ತು ಅನೇಕ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸೋಕೆ ಪ್ರಯತ್ನಿಸಿದ್ರು. ಇದು ನನಗೆ ತೀವ್ರ ದುಃಖವನ್ನ, ನೋವನ್ನ ಉಂಟು ಮಾಡಿತು. ಕಳೆದ 10 ದಿನಗಳ ಘಟನೆಗಳಿಂದ ನನಗೆ ದುಃಖವಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯ ಅಲ್ಲ. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವಕರು ಭ್ರಮೆಯ ವಿಷ ವರ್ತುಲಕ್ಕೆ ಬೀಳಲು ಬಿಡದೇ ಇರೋಕೆ ನಾನು ದೃಢ ನಿಶ್ಚಯ ಮಾಡಿದ್ದೇನೆ. ಜಂತರ್ ಮಂತರ್ ಮತ್ತು ದೇಶದಾದ್ಯಂತದ ಪರಿಸ್ಥಿತಿಯನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಬಳಸ್ಕೊಳ್ಬಾರ್ದು. ದೇಶದ ಏಕತೆಯನ್ನ ಕಾಪಾಡಿಕೊಳ್ಬೇಕು. ಭಾರತದ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಿಕೊಳ್ಬಾರ್ದು ಮತ್ತು ನಮ್ಮ ಮಕ್ಕಳು ತಮ್ಮ ಸಮಯವನ್ನ ಅಧ್ಯಯನಕ್ಕೆ ಮೀಸಲಿಡಬೇಕು ಮತ್ತು ತಮ್ಮ ವೃತ್ತಿ ಜೀವನವನ್ನ ನಿರ್ಮಿಸುವತ್ತ ಗಮನ ಹರಿಸಬೇಕು. ಇದನ್ನ ಗಮನದಲ್ಲಿಟ್ಟುಕೊಂಡು ನಾನು ನನ್ನ ರಾಜೀನಾಮೆಯನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಕಳಿಸಿದ್ದೇನೆ. ಇದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಂತಹ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಒಂದು ಸುದೀರ್ಘವಾದಂತಹ ಪೋಸ್ಟ್. ಆ ಪೋಸ್ಟ್ನಲ್ಲಿ ನೀಟ್ ಅಕ್ರಮ ಆದಂತಹ ನಂತರದಲ್ಲಿ ತೆಗೆದುಕೊಂಡಂತಹ ಕ್ರಮಗಳು ಏನೇನು, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅವರ ಇಲಾಖೆಯ ಅಡಿಯಲ್ಲಿ ಅನ್ನುವಂತಹ
ಸ್ಪಷ್ಟೀಕರಣವನ್ನ ಕೊಡುವಂತಹ ಕೆಲಸವನ್ನ ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿದ್ರು. ಅದರ ಜೊತೆಗೆ ಈ 10 ದಿನಗಳಲ್ಲಿ ಆಗಿರುವಂತಹ ಬೆಳವಣಿಗೆ ನನಗೆ ಸಾಕಷ್ಟು ನೋವನ್ನ ಕೊಡ್ತು. ದೇಶದ ಯುವಕರು ದೇಶ ವಿರೋಧಿ ಶಕ್ತಿಗಳ ಅಜೆಂಡಾಗೆ ಬಲಿಯಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ದೇಶದ ಹಿತದೃಷ್ಟಿಯಿಂದ, ಯುವಕರ ಹಿತದೃಷ್ಟಿಯಿಂದ ಈ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ರಾಜೀನಾಮೆಯನ್ನ ಕೊಟ್ಟಿದ್ದೇನೆ, ಪ್ರಧಾನಮಂತ್ರಿಗಳಿಗೆ ನನ್ನ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದೇನೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್ ತಾವು ಹಾಕಿದಂತಹ ಆ ಸುದೀರ್ಘವಾದಂತಹ ಪೋಸ್ಟ್ ನಲ್ಲಿ. ಸದ್ಯ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಭ್ರಮಕ್ಕೆ ಕಾರಣ ಆಗಿದೆ. ಜೊತೆಗೆ ಕಾಂಗ್ರೆಸ್ ಪಾಳಿಯ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಇದು ಎಲ್ಲ ಕುಟುಂಬಗಳ ಗೆಲುವು, ವಿದ್ಯಾರ್ಥಿಗಳ ಗೆಲುವು ಅಂತ ಹೇಳಿ ಎಕ್ಸ್ ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.